ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಹೊಸ ಆಂಗ್ಲ ನಾಮ ವರ್ಷದಲ್ಲಿ 2026ರಲ್ಲಿ 25ನ್ನು ನಾವು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡು 26ಕ್ಕೆ ಕಾಲಿಡ್ತಾ ಇದ್ದೇವೆ. ಈ 2026ರಲ್ಲಿ ಯಾವ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಅನುಕೂಲವಾಗಿರುತ್ತೆ? ಯಾಕಂದರೆ ನಾವು ಈಗಿನ ಕಾಲಮಾನದ ಪ್ರಕಾರ ನಾವು ಜನವರಿಯಿಂದ ಡಿಸೆಂಬರ್ವರೆಗೆ ನಾವು ಈ ವ್ಯವಹಾರಗಳನ್ನು ಮಾಡ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ಈ ಬರುವಂತಹ ಜನವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಯಾವ ರಾಶಿಗೆ ಸಿಗುತ್ತೆ, ಎಷ್ಟೋ ಕನಸುಗಳಿಂದ ಆಸೆಗಳಿಂದ ಮುಖ್ಯವಾಗಿ ಎಷ್ಟೋ ಗುರಿಗಳನ್ನು ಇಟ್ಕೊಂಡು ಈ ಹೊಸ ಯೋಜನೆಗಳು ಅಟ್ಲೀಸ್ಟ್ ಈ ವರ್ಷದಲ್ಲಿ ಈಡೇರಲಿ, ಈ ವರ್ಷದಲ್ಲಿ ಕನಸುಗಳೆಲ್ಲ ನನಸಾಗಲಿ ಅಂತ ಮಾಡುವಂತಹ ನಿಮ್ಮ ಪ್ರಯತ್ನಗಳಿಗೆ ಸದಾ ಆ ರಾಯರ ಅನುಗ್ರಹ ಇರಲಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನವೂ ನಾವು ದ್ವಾದಶ ರಾಶಿಗಳಲ್ಲಿ ತುಲಾರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಈ ಜನವರಿ ಮಾಸ ಅಂತ ನೋಡುವುದಾದರೆ, ಈ ಜನವರಿ ಮಾಸ ಆರಂಭದಲ್ಲೇ ತುಲಾರಾಶಿಯವರು ಒಂದು ರೀತಿ ಅದ್ಭುತವಾಗಿರುವಂತಹ ಒಂದು ಯೋಗದಿಂದ ಅವರ ಮಾಸವನ್ನು ಆರಂಭ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಮಾಸದಲ್ಲಿ 15ರ ನಂತರ ಸಂಕ್ರಮಣ, ಮಕರ ಸಂಕ್ರಮಣ, ಸಂಕ್ರಾಂತಿಯ ನಂತರ ಮುಖ್ಯವಾಗಿ ಪಂಚಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ. ಈ ರಾಶಿ ಚಕ್ರದಲ್ಲಿ ದಶಮ ರಾಶಿಯಾಗಿರುವಂತಹ ಮಕರ ರಾಶಿಯಲ್ಲಿ ರವಿ, ಬುಧ, ಕುಜ, ಶುಕ್ರ ಮತ್ತು ಚಂದ್ರರು, ಈ 5 ಗ್ರಹಗಳು ಒಂದು ಪಂಚಕೂಟ ಗ್ರಹಕೂಟವನ್ನು ನಿರ್ಮಾಣ ಮಾಡುತ್ತಾ ಈ ಮುಖ್ಯವಾಗಿ ತುಲಾರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳಿರುತ್ತೆ ಅಂತ ನೋಡುವುದಾದರೆ, ವೈವಿಧ್ಯತೆ ಇರುತ್ತೆ. ಅಂದರೆ ಪ್ರಥಮಾರ್ಥದಲ್ಲಿ ಒಂದು ರೀತಿ ಮತ್ತು ದ್ವಿತೀಯಾರ್ಥದಲ್ಲಿ ಒಂದು ರೀತಿ ಅನ್ನುವ ರೀತಿಯಲ್ಲಿ ಒಂದು ವಿಭಿನ್ನ ಮತ್ತು ವಿಶಿಷ್ಟತೆ ಹೊಂದಿರುವಂತಹ ಫಲಗಳನ್ನು ತುಲಾರಾಶಿಯವರು ಈ ಜನವರಿ ಮಾಸದಲ್ಲಿ ನಿರೀಕ್ಷಿಸಬಹುದು. ಈ ಹೊಸ ವರ್ಷದಲ್ಲಿ, ಹೊಸ ಆಂಗ್ಲ ವರ್ಷದಲ್ಲಿ ಜನವರಿ ಮಾಸದಲ್ಲಿ ಈ ಗ್ರಹಕೂಟ, ಪಂಚಗ್ರಹಕೂಟ 15ರ ನಂತರ ಏನು ನಿರ್ಮಾಣವಾಗ್ತಾ ಇದೆಯೋ ಮಕರ ರಾಶಿಯಲ್ಲಿ ರವಿ, ಕುಜ, ಚಂದ್ರ ಮತ್ತು ಶುಕ್ರ ಈ 5 ಗ್ರಹಗಳು ಈ ದ್ವಾದಶ ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಈ ಪರ್ಟಿಕ್ಯುಲರ್ ವಿಷಯ ಏನಾಯಿತು, ಈ ಗ್ರಹಕೂಟ ಅನ್ನೋದು ನಾವು ಮಾಡುವಂತಹ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆರ್ಥಿಕ ಮತ್ತು ಆರೋಗ್ಯ ವಿಷಯಗಳಲ್ಲಿ ಸಾಕಷ್ಟು ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಮುಖ್ಯವಾಗಿ ಈ 15ನೇ ತಾರೀಕುವರೆಗೂ ಕೂಡ ತುಲಾರಾಶಿಯಲ್ಲಿ ನಾವು ಪರ್ಟಿಕ್ಯುಲರಾಗಿ ರಾಶ್ಯಾಧಿಪತಿ ಶುಕ್ರ ಆಗಿರುವಂತಹ ಈ ತೃತೀಯ ಸ್ಥಾನದಲ್ಲಿ ರವಿ, ಕುಜ ಇವರಿಬ್ಬರೂ ಕೂಡ ಇವರು ನೀಡುವಂತಹ ಬಲ ಆಗಿರಬಹುದು, ತೃತೀಯ ಸ್ಥಾನದಲ್ಲಿರುವಂತಹ ಬಲ ಆಗಿರಬಹುದು. ಆರಂಭದಲ್ಲೇ ಅಂದರೆ ಪರ್ಟಿಕ್ಯುಲರಾಗಿ ಈ ವರ್ಷ ಆರಂಭದಲ್ಲೇ ಗುರು ನೀಡ್ತಾ ಇರುವಂತಹ ಬಲ ಆಗಿರಬಹುದು, ಚಂದ್ರ ನೀಡ್ತಾ ಇರುವಂತಹ ಬಲ ಆಗಿರಬಹುದು, ಶನಿ 6ನೇ ಮನೆಯಲ್ಲಿ ನೀಡ್ತಾ ಇರುವಂತಹ ಬಲ ಆಗಿರಬಹುದು. ಒಂದು ರೀತಿ ಆನಂದವಾಗಿ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿ ಈ ರಾಶಿಯವರು ಈ ವರ್ಷವನ್ನು ಆರಂಭ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ರವಿ ಕುಜರ ಬಲ ಇದೆ, ಗುರು ಬಲ ಇದೆ, ಶನಿ ಪರಮಾತ್ಮನ ಬಲ ಇದೆ, ಅದರ ಜೊತೆಗೆ ಚಂದ್ರನ ಬಲನೂ ಇದೆ. ಅದ್ಭುತವಾಗಿ ಇವರಿಗೆ ಆನಂದದಿಂದ ಈ ವರ್ಷವನ್ನು ಒಂದು ರೀತಿ ವಿಜಯೋತ್ಸಾಹದಿಂದ ಆರಂಭ ಮಾಡ್ತಾ ಇದ್ದಾರೆ. ಆರೋಗ್ಯ, ನಿತ್ಯ ಸಂತೋಷವಾಗಲೂ ಮನೆಯಲ್ಲಿ, ಕುಟುಂಬದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಒಂದು ಸಂತೋಷವಾಗಿರಬಹುದು. ಬಂಧು ಮಿತ್ರಗಳ ಒಡನೆ ಇವರು ಮಾಡುವಂತಹ ಕೆಲವೊಂದು ಈ ಸಮಾರಂಭಗಳಾಗಿರಬಹುದು ಅಥವಾ ಅವರೊಡನೆ ಸೇರಿ ಮಾಡುವಂತಹ ಮೃಷ್ಟಾನ್ನ ಭೋಜನಗಳಾಗಿರಬಹುದು, ಈ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಅಂದರೆ ಕಾರ್ಯಸಿದ್ಧಿ, ಸಂಕಲ್ಪ ಸಿದ್ಧಿ ಅನ್ನೋದಕ್ಕೆ ಆರಂಭದಿಂದ ಈ ಜನವರಿ ಮಾಸ ಆರಂಭದಿಂದನೇ ಈ ರವಿ ಕುಜ ಕಾಂಬಿನೇಷನ್ ಆಗಿರ್ಬೋದು, ಶುಕ್ರ ನೀಡ್ತಾ ಇರುವಂತಹ ಕಾಂಬಿನೇಷನ್ ಆಗಿರ್ಬೋದು, ಗುರು ನೀಡ್ತಾ ಇರುವಂತಹ ಕಾಂಬಿನೇಷನ್, 6ನೇ ಮನೆಯಲ್ಲಿರುವಂತಹ ಗುರು ನೀಡ್ತಾ ಇರುವಂತಹ ಕಾಂಬಿನೇಷನ್ ಆಗಿರ್ಬೋದು, ಅದ್ಭುತವಾಗಿರುತ್ತೆ. ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಆರೋಗ್ಯ ಸುಧಾರಣೆ ವಿಷಯಗಳಲ್ಲಾಗಿರಬಹುದು. ಇನ್ನು
15ರ ನಂತರ ಯಾವ ರೀತಿ ಇರುತ್ತೆ ಈ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಲ್ಲ, ಈ 15ರ ನಂತರ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈ ಮಾಸದ ಆರಂಭದಲ್ಲೇ ತೃತೀಯ ಸ್ಥಾನವಾಗಿರುವಂತಹ ಧನಸ್ಸು ರಾಶಿಯಲ್ಲಿ 4 ಪ್ರಧಾನ ಗ್ರಹಗಳು ಸಂಚಾರ ಮಾಡ್ತಾ ಇದೆ. ಅದರಲ್ಲಿ ತೃತೀಯ ಸ್ಥಾನ ಅಂದ್ರೇ ನಮ್ಮ ಶಕ್ತಿ ಸ್ಥಾನ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರೂವ್ ಮಾಡಿಕೊಳ್ಳುವಂತಹ ಸ್ಥಾನ, ಧೈರ್ಯ ಪರಾಕ್ರಮಗಳನ್ನು ಉಂಟು ಮಾಡುವಂತಹ ಸ್ಥಾನ. ಈ ಸ್ಥಾನದಲ್ಲಿ ಇರುವಂತಹ ಈ 4 ಪ್ರಧಾನ ಗ್ರಹಗಳು ಅದ್ಭುತವಾಗಿ ಇವರ ಅಭಿವೃದ್ಧಿಗೆ, ಇವರ ಕೆಲವೊಂದು ವಿಷಯಗಳಲ್ಲಿ ಮುಂದಾಳತ್ವವನ್ನು ವಹಿಸಿ ಅದರಲ್ಲಿ ಯಶಸ್ವಿಯಾಗುವ ರೀತಿಯಲ್ಲಿ ಈ ಗ್ರಹಸ್ಥಿತಿ ಅನ್ನೋದು ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ. ನೋಡಿ, ಈ ಮಾಸದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯಗಳಾಗಿರ್ಬೋದು, ಅವರು ನೀಡುವಂತಹ ಸಹಕಾರ ಆಗಿರ್ಬೋದು, ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಮಹಾಶಯ ಮೊದಲನೇ 15 ದಿನಗಳು ಕೂಡ ರವಿಯ ಜೊತೆ ಸೇರಿ ಈ ತೃತೀಯ ಶಕ್ತಿ ಸಾಮರ್ಥ್ಯ ಪರಾಕ್ರಮ ಸ್ಥಾನದಲ್ಲಿರುವ ಕಾರಣದಿಂದ ಈ ತುಲಾರಾಶಿ ಜಾತಕರಿಗೆ ಒಂದು ಒಳ್ಳೆಯ ಅಂದರೆ ಆದಾಯವನ್ನು ಬೆಳೆಸ್ಕೊಳ್ಳುವಂತಹ, ಆದಾಯವನ್ನು ಇನ್ಕ್ರೀಸ್ ಮಾಡಿಕೊಳ್ಳುವಂತಹ ಮತ್ತು ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಕಂಡುಕೊಳ್ಳುವಂತಹ ವಿವಿಧ ಮಾರ್ಗಗಳು ಬರುವುದರಿಂದ ಆಗಬಹುದು. ಇವರಿಗೆ ಈ ವಿಷಯಗಳ ಮೇಲೆ ಅನುಕೂಲವಾಗಿರುತ್ತೆ. ಆದರೆ ಶುಕ್ರ ರವಿಗೆ ಹತ್ತಿರ ತುಂಬ ಸಮೀಪದಲ್ಲಿರುವಂತಹ ಕಾರಣದಿಂದ ಈ ರೀತಿ ಅವಕಾಶಗಳನ್ನು ಬಂದರೂ ಕೂಡ ಅದನ್ನು ಸರಿಯಾಗಿ ಸದುಪಯೋಗ ಆಗದೆ ಕೆಲವೊಂದು ಅವಕಾಶಗಳನ್ನು ಕೈ ಜಾರಿಸಿಕೊಳ್ಳುವಂತಹ ಸಂದರ್ಭಗಳು ಕೂಡ ಬರಬಹುದು. ಮುಖ್ಯವಾಗಿ ಸ್ತ್ರೀಯರು, ತುಲಾರಾಶಿಯ ಸ್ತ್ರೀಯರು ಮೊದಲನೇ ಫಸ್ಟ್ 15 ಡೇಸ್ ಏನಿದೆಯೋ ಆ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳು, ಸ್ತ್ರೀಗೆ ಸಂಬಂಧಪಟ್ಟಿರುವಂತಹ ಗುಪ್ತ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ 15 ದಿನಗಳ ಕಾಲ ಶುಕ್ರ ಜಪ ಮಾಡಿಕೊಳ್ಳೋದು ಉತ್ತಮ. ಲಕ್ಷ್ಮೀ ಅಷ್ಟೋತ್ತರವನ್ನು ಪ್ರತಿನಿತ್ಯವೂ ಕೂಡ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠನೆ ಮಾಡುವ ಮುಖಾಂತರ ಮತ್ತು ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಕುಂಕುಮಾರ್ಚನೆ ಮಾಡಿಸುವಂತಹ ಮುಖಾಂತರ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಪ್ರಸಾರ ಮಾಡುತ್ತಾ ಅದನ್ನು ಕೇಳುತ್ತಾ ಶ್ರವಣವನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ಒಂದು ರೀತಿ ಅದ್ಭುತವಾಗಿರುವಂತಹ ಫಲಗಳನ್ನು ಪಡೆಯಬಹುದು. ಇನ್ನು ಲಾಭಾಧಿಪತಿಯಾಗಿರುವಂತಹ ರವಿ ಧೈರ್ಯ ಪರಾಕ್ರಮ ಸ್ಥಾನವಾಗಿರುವಂತಹ ತೃತೀಯ ಸ್ಥಾನಕ್ಕೆ ಬಂದು ಮುಖ್ಯವಾಗಿ ಉನ್ನತ ಹುದ್ದೆಗಳಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳ ಸಹಕಾರವನ್ನು ನೀಡುವಂತಹ ವಿಷಯಗಳಲ್ಲಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಟ್ಯಾಲೆಂಟ್ ಸ್ಕಿಲ್ ಏನಿರುತ್ತೋ ಇತ್ಯಾದಿ ವಿಷಯಗಳ ಮುಖಾಂತರ ನಿಮ್ಮದೇ ಆಗಿರುವಂತಹ ಒಂದು ಯುನೀಕ್ ಸ್ಟೈಲ್ನ ಕ್ರಿಯೇಟ್ ಮಾಡುವಂತಹ ವಿಷಯಗಳಿಗೆ ಈ ಪರ್ಟಿಕ್ಯುಲರ್ ಪೀರಿಯಡ್ ಅನ್ನೋದು ತೃತೀಯ ಸ್ಥಾನದಲ್ಲಿ ಮೊದಲನೇ 15 ದಿನಗಳು ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ಕಲಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಟಿವಿ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಈ ರೀತಿ ವಿಷಯಗಳಲ್ಲಿ ಇರುವಂತಹ ವಿಷಯಗಳು ಈ ಸಂದರ್ಭದಲ್ಲಿ ಮೂಡಿಬರುತ್ತೆ. ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪರ್ಟಿಕ್ಯುಲರ್ ಆಗಿ ಈ ಹೊಸ ಅವಕಾಶಗಳು ಮತ್ತು ಧನ ಸಪ್ತಮಾಧಿಪತಿಯಾಗಿರುವಂತಹ ಕೆಂಪು ಗ್ರಹ ಅಂತ ಏನು ಕರಿತೀವೋ ಮಂಗಳ ಗ್ರಹವು ಕೂಡ ನಿಮಗೆ ಈ ಸಂದರ್ಭದಲ್ಲಿ ತೃತೀಯ ಸ್ಥಾನಕ್ಕೆ ಧೈರ್ಯ ಪರಾಕ್ರಮ ಸೋದರ ಸ್ಥಾನಕ್ಕೆ ಆಗಮನ ಆಗ್ತಾ ಇರೋದರಿಂದ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಸ್ಥಿರ ಚರಾಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರ್ಬೋದು, ನಿಮ್ಮ ವಿವಾಹ ಪ್ರಯತ್ನಗಳು ಈಗ ಈ ಸಂದರ್ಭದಲ್ಲಿ ಮಾಘ ಮಾಸ ವಿವಾಹದ ಗಳಿಗೆಗಳು ಮುಹೂರ್ತಗಳು ಆರಂಭವಾಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ವಿವಾಹ ಪ್ರಯತ್ನಗಳು ಏನಿರುತ್ತೋ ಅದು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೆ. ಯಾಕಂದರೆ ಇಲ್ಲಿ ಸಪ್ತಮಾಧಿಪತಿ ಗಳತ್ರ ಸ್ಥಾನಕ್ಕೆ ಅಧಿಪತಿ, ದಾಂಪತ್ಯ ಸ್ಥಾನಕ್ಕೆ ಅಧಿಪತಿ, ಕುಟುಂಬ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜ ತೃತೀಯ ಸ್ಥಾನದಲ್ಲಿ ಬರುವುದರಿಂದ ಈ ಸಂದರ್ಭದಲ್ಲಿ ಒಂದು ರೀತಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರ್ಬೋದು, ಒಂದು ಸೈಟ್ ಪರ್ಚೇಸ್ ಮಾಡೋದಾಗಿರ್ಬೋದು, ನಿಮಗೆ ಸೂಕ್ತವಾಗಿರುವಂತಹ ಗುಣಲಕ್ಷಣಗಳಿರುವಂತಹ ವ್ಯಕ್ತಿಯ ಜೊತೆ ವಿವಾಹ ನಿಶ್ಚಯವಾಗುವುದು ಇತ್ಯಾದಿ ವಿಷಯಗಳು ಅನುಕೂಲವಾಗಿರುತ್ತೆ. ಅದೇ ರೀತಿ ಬುಧ ಇಲ್ಲಿ ತೃತೀಯಕ್ಕೆ ಬರ್ತಾ ಇದ್ದಾರೆ. ಬುಧ ಗ್ರಹವು ಉದ್ಯೋಗಕಾರಕ, ವಿದ್ಯಾಕಾರಕ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇವರು ಹೈಯರ್ ಎಜುಕೇಷನ್ಸ್ ಮಾಡುವಂತಹ ಪ್ಲ್ಯಾನಿಂಗ್ಸ್ ಏನಿದೆಯೋ ಅದು ಸಕ್ಸಸ್
ಯಶಸ್ಸಾಗುತ್ತೆ. ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಪರಿಚಯ, ಇವರಿಗೆ ಹೈಯರ್ ಎಜುಕೇಷನ್ನು ಯಾವ ಕಾಲೇಜು ಅಥವಾ ಯಾವ ಪರ್ಟಿಕ್ಯುಲರ್ ವಿದೇಶಿ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅದ್ಭುತ ರೀತಿಯಲ್ಲಿ ಅನುಕೂಲತೆಯನ್ನು ನೀಡ್ತಾ ಇರುತ್ತೆ. ಇನ್ನು ಋಣರೋಗ ಶತ್ರುಸ್ಥಾನವಾಗಿರುವಂತಹ ಈ ಷಷ್ಠಸ್ಥಾನದಲ್ಲಿ ಇರುವಂತಹ ಶನಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿ ಶತ್ರುಗಳ ಮೇಲೆ ಮೇಲ್ಗೈ ನಿಮ್ಮದೇ ಆಗಿರುತ್ತೆ. ಎಲ್ಲಿ ಹೋದ್ರೂ ಕೂಡ ಈ ಸಂದರ್ಭದಲ್ಲಿ ಶನಿ ಅನುಕೂಲವಾಗಿರೋದ್ರಿಂದ ಈ ಶತ್ರುಗಳ ಅಥವಾ ನಿಮ್ಮ ಕಾಂಪಿಟೀಟರ್ಸ್ ಮೇಲೆ ಎಲ್ಲಿಗೆ ಹೋದ್ರೂ ನಿಮ್ಮದೇ ಸಕ್ಸಸ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಯಾವ ವಿಷಯಗಳಲ್ಲಾದರೂ ಕೂಡ ನಿಮ್ಮದೇ ಮೇಲ್ಗೈ ಇರುತ್ತೆ. ಬಟ್ ಇಲ್ಲಿ ಏನು ಒಂದು ಪರ್ಟಿಕ್ಯುಲರ್ ಅಂದರೆ ಶನಿ ಪರಮಾತ್ಮ ಯಾವಾಗಲೂ ಕೂಡ ಅವರು ಪರ್ಟಿಕ್ಯುಲರಾಗಿ ಹಾರ್ಡ್ ವರ್ಕ್ ತುಂಬ ಜಾಸ್ತಿ ಕೊಡ್ತಾರೆ, ಫಲಗಳನ್ನು ಸ್ವಲ್ಪ ಡಿಲೇ ಆಗಿ ಕೊಡ್ತಾ ಇರ್ತಾರೆ ಅಲ್ವಾ. ಈ ಶನಿ ಪರಮಾತ್ಮ ಏನಂದರೆ ನೀನು ಎಷ್ಟು ಕಷ್ಟಪಡ್ತೀಯೋ ಅದಕ್ಕೆ ತಕ್ಕಂತೆ ಫಲಗಳು ನಿಧಾನಕ್ಕೆ ಬರುತ್ತೆ. ಇಮಿಡಿಯೇಟಾಗಿ ಅದರ ರಿಸಲ್ಟ್ ಅನ್ನೋದು ಕೊಡೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇರ್ತಾರೆ ಶನಿ ಪರಮಾತ್ಮರು. ಬಟ್ ಈ ಸಂದರ್ಭದಲ್ಲಿ ಈ ತುಲಾರಾಶಿಯವರು ಮೇಯ್ನಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ದುಕೊಂಡು ಅಥವಾ ಪರ್ಟಿಕ್ಯುಲರಾಗಿ ಇಷ್ಟೇ ಪ್ಯಾಕೇಜ್ ಬೇಕು, ಇಂತಹ ಸಂಸ್ಥೆಯಲ್ಲಿ ನಾನು ಉದ್ಯೋಗವನ್ನು ಮಾಡಬೇಕು ಅನ್ನುವಂತಹ ಪ್ರಯತ್ನಗಳೇನಿದ್ದರೆ, ಬಟ್ ಈ ಸಂದರ್ಭದಲ್ಲಿ ಮಾತ್ರ ಬಂದಿರುವಂತಹ ಅವಕಾಶಗಳಲ್ಲಿ ಅದು ನಿಮ್ಮ ಅನುಭವಕ್ಕೆ ತಕ್ಕಂತೆ ಇರದೇ ಇರಬಹುದು, ಆದಾಯವೂ ಕೂಡ ನೀವು ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ಇರದೇ ಇರಬಹುದು. ಆದರೂ ಕೂಡ ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್ ಐಡಲ್, ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಬರುವಂತಹ ಅವಕಾಶದಲ್ಲಿ ಅನುಭವವನ್ನು ಸಾಧಿಸೋದು ಉತ್ತಮವಾಗಿರುತ್ತೆ. ಆ ರೀತಿ ಅವಕಾಶಗಳನ್ನು ಸಾಧಿಸುತ್ತಾ ಮುಂದಕ್ಕೆ ಹೋಗೋದು ಉತ್ತಮ. ಇನ್ನು ರಾಹು ಗ್ರಹವು ಮಾಯಾಗ್ರಹ, ಈ ಸರ್ಪಗ್ರಹ, ಛಾಯಾಗ್ರಹ ಅಂತ ಏನು ಹೇಳ್ತಿರ್ತೀವೋ, ಈ ರಾಹುಗ್ರಹವು ಪಂಚಮ ಸ್ಥಾನದಲ್ಲಿರುವುದರಿಂದ ಈ ಪರ್ಟಿಕ್ಯುಲರಾಗಿ ಈ ಸಾಫ್ಟ್ವೇರ್ ಫೀಲ್ಡ್ ಆಗಿರ್ಬೋದು, ಟಿ ವಿ, ಸಿನಿಮಾ, ಮೀಡಿಯಾ, ಈ ಸೋಷಿಯಲ್ ಮೀಡಿಯಾ ಆಗಿರಬಹುದು ಇತ್ಯಾದಿ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. IT ಎಂಪ್ಲಾಯೀಸ್ಗೆ ಅನುಕೂಲವಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಪಂಚಮ ಸ್ಥಾನದಲ್ಲಿ ರಾಹು, ಲಕ್ಷ್ಮೀ ಸ್ಥಾನವಾಗಿರುವಂತಹ ರಾಹು ಅಲ್ಲಿ ಇರೋದ್ರಿಂದ ಈಸಿ ಮನಿಗೋಸ್ಕರ ಮಾಡುವಂತಹ ಪ್ರಯತ್ನಗಳು ಮಾಡಲೇಬಾರ್ದು. ಸ್ಪೆಕ್ಯುಲೇಷನ್ಸ್ ಆಗಿ ಶೇರು ಟ್ರೇಡಿಂಗು ಅನುಭವ ಇದ್ದು ಹಿಂದಿನ ದಿನಗಳಿಂದ ಮಾಡ್ತಾಯಿದ್ರು, ಓಕೆ. ಬಟ್ ಈಗ ಮಾರ್ಕೆಟ್ ತುಂಬ ಫ್ಲಕ್ಚುವೇಷನ್ ಆಗ್ತಾ ಇರೋ ಕಾರಣದಿಂದ ಈಸಿ ಮನಿ ಬರಬೇಕು ಅಂತ ಹೇಳಿಬಿಟ್ಟು ರಮ್ಮಿ, ಜೂಜು ಇತ್ಯಾದಿ ಆನ್ಲೈನ್ ಗೇಮಿಂಗ್ಸ್ ಇತ್ಯಾದಿ ವಿಷಯಗಳಿಗೆ, ಬೆಟ್ಟಿಂಗ್ ಆ್ಯಪ್ಸ್ಗೆ ಇತ್ಯಾದಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಅಂದರೆ ಕಷ್ಟಪಟ್ಟರೆ ಮಾತ್ರ ಎಲ್ಲ ಸಿಗುತ್ತೆ ಅಥವಾ ಇಲ್ಲ ಅಂದರೆ ತುಂಬ ಕಷ್ಟಗಳನ್ನು ಅಥವಾ ಸಾಲಗಳಲ್ಲಿ ಸಿಲುಗುವಂತಹ ಸಮಸ್ಯೆ ಆಗಬಹುದು. ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಾಡಬೇಕಾಗಿರುತ್ತೆ ಅಂಟಿಲ್ 15th. ಇನ್ನು 15th ಆದಮೇಲೆ ತೃತೀಯ ಸ್ಥಾನಕ್ಕೆ ರವಿ ಕುಜರ ಬಲ ಅನ್ನೋದು ಅದ್ಭುತವಾಗಿರುತ್ತೆ. ಈ ಸಂದರ್ಭದಲ್ಲಿ ತೃತೀಯದಲ್ಲಿರುವಂತಹ ಪಂಚಗ್ರಹಗಳು ಏನಿದೆಯೋ ರವಿ, ಬುಧ, ಶುಕ್ರ, ಕುಜ ಮತ್ತು ಚಂದ್ರರ ಇವರ ಆಧಾರದ ಮೇಲೆ ಪರ್ಟಿಕ್ಯುಲರ್ ಆಗಿ ಸ್ಥಳಾಂತರ ಅನ್ನೋದು ವೃತ್ತಿ ಉದ್ಯೋಗಗಳ ಮೂಲಕ ಆಗಿರ್ಬೋದು, ಅಥವಾ ನೀವು ಮಾಡುವಂತಹ ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು, ಉನ್ನತ ವಿದ್ಯಾವಕಾಶಗಳ ಸಂದರ್ಭದಲ್ಲಾಗಿರ್ಬೋದು, ಸ್ಥಳಾಂತರ ಅಥವಾ ವೃತ್ತಿಯನ್ನು ಬದಲಾಯಿಸೋದಾಗಿರ್ಬೋದು, ಮನೆ ಚೇಂಜ್ ಮಾಡೋದಂತಹ ವಿಷಯಗಳಾಗಿರ್ಬೋದು, ನಗರ ಬಿಟ್ಟು ಮತ್ತೊಂದು ನಗರಕ್ಕೆ ಹೋಗುವಂತಹ ಸಂದರ್ಭಗಳಾಗಿರಬಹುದು. ಈ ಸಂದರ್ಭದಲ್ಲಿ ಒಂದು ಆಸ್ತಿ, ಲ್ಯಾಂಡ್ ಆಗಿರ್ಬೋದು, ಸೈಟ್ ಆಗಿರ್ಬೋದು ಇತ್ಯಾದಿ ವಿಷಯಗಳನ್ನು ಪರ್ಚೇಸ್ ಮಾಡುವಂತಹ ನಿಮ್ಮ ಯೋಚನೆಗಳಾಗಿರ್ಬೋದು ಈ ಬುಧ ಶುಕ್ರರ ಅನುಗ್ರಹದಿಂದ ಈ ಸಂದರ್ಭದಲ್ಲಿ ಈಡೇರುತ್ತೆ ತುಲಾರಾಶಿಯವರಿಗೆ. ಸೊ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ. ಮುಖ್ಯವಾಗಿ 15ರ ನಂತರ ಈ ಪಂಚಗ್ರಹ ಕೂಟ ಏನೆಂದು ಹೇಳಿದೀವೋ ಈ ಅರ್ಧಾಷ್ಟಮ ಈ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಮುಂಜಾಗ್ರತಾ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಪರ್ಟಿಕ್ಯುಲರ್ ರಿಮೈನಿಂಗ್ ಎವ್ರಿಥಿಂಗ್ ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಈ ಸ್ವಸ್ಥಾನ ಆಗಮನ ಅನ್ನೋದು ಈ ಪರ್ಟಿಕ್ಯುಲರ್ ಆಗಿ ಸ್ವಸ್ಥಾನಕ್ಕೆ ಆಗಮನ ಆಗುವಂತಹ ಸಂದರ್ಭಗಳಾಗಿರ್ಬೋದು. ಅಂದರೆ ತುಂಬ ದೂರದಲ್ಲಿರುವಂತಹ ವ್ಯಕ್ತಿಗಳು ಮತ್ತೆ ಮರಳಿ ತಮ್ಮ ಕುಟುಂಬಕ್ಕೆ ಸೇರಿಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದು ಹಾಲಿಡೇಸ್ನ ಸ್ಪೆಂಡ್ ಮಾಡುವಂತಹ ವಿಷಯಗಳಾಗಿರ್ಬೋದು, ಆರೋಗ್ಯ ಸುಧಾರಿಸ್ಕೊಳ್ಳೋದಾಗಿರ್ಬೋದು ಇರುತ್ತೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಮುಂಜಾಗ್ರತೆ
ಕ್ರಮ ತಗೋಬೇಕಾಗಿರುತ್ತೆ. ಇದು ಯಾವುದಪ್ಪ ಅಂದರೆ 15th ಆದಮೇಲೆ ಈ ಅರ್ಧಾಷ್ಟಮ ರವಿ ಚತುರ್ಥ ಸ್ಥಾನಕ್ಕೆ ಬಂದಿರುವಂತಹ ರವಿಯ ಆಗಮನ ಅನ್ನೋದು ಚತುರ್ಥ ಭಾವ ಅಂದರೆ ಮಾತೃಸ್ಥಾನ ಅಂತ ಹೇಳ್ತೀವಿ, ಕುಟುಂಬ ಅಂತ ಹೇಳ್ತೀವಿ, ಸ್ವಸ್ಥಾನ ಅಂತ ಹೇಳ್ತೀವಿ. ಸೊ ಕುಟುಂಬ ಸದಸ್ಯರ ಮಧ್ಯೆ ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ಮನಸ್ಪರ್ಧೆಗಳು ಬರೋದು, ಅಥವಾ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂಗೆ ಮಾತಾಡುವಂತಹ ಸಂದರ್ಭಗಳು ಬರಬಹುದು, ಅಥವಾ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಈ ರೀತಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಮುಖಾಂತರ ಆಗಿರ್ಬೋದು. ಈ ಸಣ್ಣ ಪುಟ್ಟ ವಿಭೇದಗಳು ಅನ್ನೋದು ಆಗುತ್ತೆ, ಸ್ವಲ್ಪ ಮಾನಸಿಕವಾಗಿ ಚಿಂತೆಗೆ ಉಂಟು ಮಾಡುತ್ತೆ. ಆದರೆ ನೀವು ವೃತ್ತಿ ಉದ್ಯೋಗಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಇದರ ಬಗ್ಗೆ ಸ್ವಲ್ಪ ಗಮನ ಅನ್ನೋದು ಕೊಡೋದು ಕಮ್ಮಿ ಇರುತ್ತೆ. ಬಟ್ ಹವೆವರ್ ಈಗ ಅರ್ಧಾಷ್ಟಮದಲ್ಲಿ ರವಿ ಕೊಡುವಂತಹ ಫಲಗಳು ಸ್ವಲ್ಪ ಪ್ರತಿಕೂಲವಾದರೂ, ಅಂದರೆ ಅಕಾಲ ಭೋಜನ, ಟೈಮ್ ಊಟ ಮಾಡೋಕ್ಕಾಗಲ್ಲ, ಮೇಲಧಿಕಾರಿಗಳ ಒತ್ತಡ ಅನ್ನೋದಿರುತ್ತೆ, ವರ್ಕ್ ಪ್ರೆಷರ್ ಅನ್ನೋದಿರುತ್ತೆ. ಸೊ ಆದ್ದರಿಂದ ಏನಾದರೂ ಮುಖ್ಯವಾದ ವಿಷಯಗಳು ಪೂರ್ತಿ ಮಾಡ್ಕೋಬೇಕು, ಗೌರ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕೆಲಸಗಳ ಪೆಂಡಿಂಗ್ ಇರುವಂಥ ವಿಷಯಗಳನ್ನು ಆಲ್ಮೋಸ್ಟ್ ಹೊಸ ಪ್ರಯತ್ನಗಳೇನಾದರೂ ಮಾಡಬೇಕು ಅಂದ್ಕೊಂಡ್ರೆ 15ರ ಒಳಗಡೆ ಪೂರ್ತಿ ಮಾಡ್ಕೊಳ್ಳೋದು ಉತ್ತಮ. ಆದ್ರೂ ಕೂಡ ಇಲ್ಲಿ ಗುರು ಅನುಕೂಲವಾಗಿದ್ದಾರೆ, ಗುರುಬಲ ಇದೆ, ಶನಿ ಬಲ ಇದೆ. ಆದ್ರೂ ಕೂಡ ನೀವು ಈ ರವಿಯ ಅನುಗ್ರಹಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಜನವರಿ ಮಾಸದಲ್ಲಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದಾಗಿರ್ಬೋದು, ಸೂರ್ಯನ ಮಂತ್ರವನ್ನು ಜಪಿಸುವ ಮುಖಾಂತರ ಆಗಿರ್ಬೋದು, ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವಂತಹ ಸಂದರ್ಭಗಳಾಗಿರ್ಬೋದು. ಮುಖ್ಯವಾಗಿ ಒಂಥರ ಹಾಲಿಡೇ ಮೋಡ್ ಅಂತ ಹೇಳ್ತೀವಿ. ಭಾನುವಾರ ಅಂದರೆ ತುಂಬ ಮನೆಗಳಲ್ಲಿ ಒಂದು ರೀತಿ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಬಟ್ ಆ ದಿನ ಮಾತ್ರ ನೀವು ಸ್ವಲ್ಪ ನಿಷ್ಠೆಯಿಂದ ಸೂರ್ಯನಿಗೆ ಆರಾಧನೆ, ಆ ದಿನ ಸ್ವಲ್ಪ ನಿಷ್ಠೆಯಿಂದ ಈ ಮದ್ಯಮಾಂಸ ಇತ್ಯಾದಿ ವಿಷಯಗಳಿಗೆ ಸ್ವಲ್ಪ ದೂರ ಇದ್ದು ಆ ದಿನ ಶ್ರೀ ಸೂರ್ಯನಾರಾಯಣನ ಸ್ಮರಿಸುತ್ತಾ ನೆನೆಸಿರುವಂತಹ ಗೋಧಿಯನ್ನು ಗೋಮಾತೆಗೆ, ಹಸುವಿಗೆ ಆಹಾರವಾಗಿ ನೀಡುವುದರಿಂದ, ಅಥವಾ ಗೋಧಿನ ಸಿಹಿ ತಿಂಡಿಯನ್ನು, ಗೋಧಿಯಿಂದ ಮಾಡಿರುವಂತಹ ಸಿಹಿ ತಿಂಡಿಗಳನ್ನು ಚಿಕ್ಕ ಮಕ್ಕಳಿಗೆ ನೀವು ದಾನ ಮಾಡುವುದರಿಂದ ಆ ಪರಮಾತ್ಮ, ಸೂರ್ಯ ಪರಮಾತ್ಮನ ರವಿಯ ಸಂಪೂರ್ಣ ಅನುಗ್ರಹ ನಿಮ್ಮಲ್ಲಿರುತ್ತೆ. ಈ ಮಾಸ ಮತ್ತಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.